ಕುರುಕ್ಷೇತ್ರ ಮಹಾಸಂಗ್ರಾಮ ಆರಂಭವಾಗಿ 9 ದಿನಗಳು ಕಳೆದಿತ್ತು. ಅಷ್ಟು ದಿನವೂ ಪಾಂಡವ ಸೇನೆಯನ್ನ ಕಾಡಿದ್ದು ಮಾತ್ರ ಪಿತಾಮಹ ಭೀಷ್ಮರು. ಒಂದು ದಿನ ಪಾಂಡವರು ಮೇಲುಗೈಯನ್ನ ಸಾಧಿಸಿದ್ರೆ ಇನ್ನೊಂದು ದಿನ ಕೌರವರು ಮೇಲುಗೈ ಸಾಧಿಸ್ತಾ ಇದ್ರು. ಹೀಗಾಗಿ ಯುದ್ಧ ಆರಂಭವಾಗಿ 9 ದಿನಗಳು ಕಳೆದ್ರೂ ಕೂಡ ನಿರ್ಣಾಯಕ ಅನಿಸುವಂತಹ ಘಟ್ಟಕ್ಕೆ 2 ಸೇನೆಗಳು ಕೂಡ ಬರೋದಕ್ಕೆ ಸಾಧ್ಯವಾಗಿರಲಿಲ್ಲ. ಅದರಲ್ಲೂ 9ನೇ ದಿನದಲ್ಲಿ ಭೀಷ್ಮರ ಪರಾಕ್ರಮ ಪಾಂಡವರ ನಿದ್ದೆಗೆಡಿಸಿತ್ತು. ಹೇಗೆ ಕಾಡಿಗೆ ಹತ್ತಿಕೊಂಡಂತಹ ಕಾಡ್ಗಿಚ್ಚು ಸಿಕ್ಕ ಮರಗಿಡಗಳನ್ನೆಲ್ಲ ಸುಟ್ಟು ಭಸ್ಮ ಮಾಡುತ್ತಾ ಇಡೀ ಕಾಡನ್ನ ಆಹುತಿ ತೆಗೆದುಕೊಂಡು ಆವರಿಸಿಕೊಳ್ಳುತ್ತೋ ಅದೇ ರೀತಿ ಭೀಷ್ಮ ಪಿತಾಮಹರು ಪಾಂಡವ ಸೇನೆಯನ್ನ ಧ್ವಂಸ ಮಾಡತೊಡಗಿದ್ರು. ಅವರನ್ನ ನಿಯಂತ್ರಿಸೋದಕ್ಕೆ ಧರ್ಮರಾಯ, ಭೀಮ, ಅರ್ಜುನ, ನಕುಲ, ಸಹದೇವ ಯಾರಿಂದ ಕೂಡ ಸಾಧ್ಯ ಆಗಿರಲಿಲ್ಲ. ಧರ್ಮರಾಯ ಚಿಂತೆಗೀಡಾಗಿದ್ದ. ಭೀಷ್ಮರನ್ನ ಸೋಲಿಸದೇ ಇದ್ರೆ, ಅವರನ್ನ ನಿಯಂತ್ರಿಸದೇ ಇದ್ರೆ ಈ ಕುರುಕ್ಷೇತ್ರ ಯುದ್ಧಕ್ಕೆ ಅರ್ಥವೇ ಇರೋದಿಲ್ಲ. ಕೌರವರನ್ನ ಸೋಲಿಸೋದಿರ್ಲಿ, ಕನಿಷ್ಠ ತಮ್ಮ ಸೇನೆಯನ್ನ ಕಾಪಾಡಿಕೊಳ್ಳೋದಕ್ಕೂ ಕೂಡ ಸಾಧ್ಯವಾಗೋದಿಲ್ಲ ಅನ್ನೋದು ಧರ್ಮರಾಯನ ಚಿಂತೆಗೆ ಕಾರಣವಾಗಿತ್ತು. ಇಡೀ ಪಾಂಡವ ಸೇನೆಗೆ ಬೆಂಬಿಡದ ಭೂತದ ಹಾಗೆ ಕಾಡಿದ್ರು ಪಿತಾಮಹ ಭೀಷ್ಮರು. ಹೀಗೆ ಹಲವಾರು ವಿಷಯಗಳನ್ನ ಆಲೋಚಿಸಿದ ಧರ್ಮರಾಯನಿಗೆ ಈ ಕುರುಕ್ಷೇತ್ರ ಯುದ್ಧದ ಮೇಲಿನ ಆಸಕ್ತಿಯೇ ಕಡಿಮೆಯಾಗುತ್ತೆ. ತಾನು ಈ ಭೀಷ್ಮರನ್ನ ಗೆಲ್ಲೋದೇ ಅಸಾಧ್ಯ ಅನ್ನೋ ಭಾವನೆ ಅವನಿಗೆ ಕಾಡತೊಡಗುತ್ತೆ. ತನ್ನ ಉಳಿದ ಸಹೋದರರಾದ ಭೀಮಾರ್ಜುನ, ನಕುಲ, ಸಹದೇವರನ್ನ ಕರೆದುಕೊಂಡು ಕೃಷ್ಣನಿದ್ದಲ್ಲಿಗೆ ಬರ್ತಾನೆ ಧರ್ಮರಾಯ. ಕೃಷ್ಣನಿದ್ದ ಭವನಕ್ಕೆ ಬಂದು ಶ್ರೀಕೃಷ್ಣನನ್ನ ಭೇಟಿಯಾಗಿ ನಮಸ್ಕರಿಸಿ ಕೃಷ್ಣನ ಬಳಿ ತನ್ನ ಮನದ ಇಂಗಿತವನ್ನ ತಿಳಿಸ್ತಾನೆ. ಕೃಷ್ಣ, ನಾನು ಭೀಷ್ಮರ ಬಗ್ಗೆ ಸರಿಯಾಗಿ ಆಲೋಚನೆಯನ್ನ ಮಾಡಿರಲಿಲ್ಲ. ಅವರ ಶಕ್ತಿಯ ಬಗ್ಗೆ ಸರಿಯಾಗಿ ಅಂದಾಜಿಸೋದಕ್ಕೆ ಕೂಡ ನನ್ನಿಂದ ಸಾಧ್ಯವಾಗಿರಲಿಲ್ಲ. ಭೀಷ್ಮರು ಅರಿವೀರ ಭಯಂಕರರು. ಅವರ ಜೊತೆ ಯುದ್ಧ ಮಾಡೋದು ಯಾರಿಂದಲೂ ಸಾಧ್ಯವಾಗದೇ ಇರುವಂತಹ ಸಾಹಸ. ಆ ರೀತಿ ಭಯಂಕರವಾಗಿ ಭೀಷ್ಮರು ಯುದ್ಧ ಮಾಡಿದ ಮೇಲೆ, ಪ್ರತಿಯೊಬ್ಬರನ್ನು ಸರ್ವನಾಶ ಮಾಡಿದ ಮೇಲೆ ಅಕಸ್ಮಾತ್ ಆಗಿ ನಾವು ಈ ಯುದ್ಧವನ್ನ ಗೆದ್ದರೂ ಕೂಡ ಜನರಿಲ್ಲದ ರಾಜ್ಯವನ್ನ ಪಡೆದುಕೊಂಡು ಸಾಧಿಸೋದಾದ್ರೂ ಏನು? ಇದರಿಂದ ನನಗೆ ಯುದ್ಧ ಬೇಡ, ಈ ರಾಜ್ಯವೂ ಬೇಡ ಕೃಷ್ಣ. ನಾನು ನನ್ನ ಸಹೋದರರನ್ನ ಕರೆದುಕೊಂಡು ಅರಣ್ಯಕ್ಕೆ ಹೊರಟು ಹೋಗ್ತೀನಿ. ಅರಣ್ಯದಲ್ಲಿ ತಪಸ್ಸು ಮಾಡಿಕೊಂಡು ಮುಂದಿನ ಜೀವನವನ್ನ ಕಳಿತೇವೆ. ಯಾಕಂದ್ರೆ ನಾನು ಕಾಡಿಗೆ ಹೋದದ್ದೇ ಆದ್ರೆ ಪ್ರತಿನಿತ್ಯವೂ ನಾನು ನನ್ನ ಸಹೋದರರೊಂದಿಗೆ ಸಂತೋಷವಾಗಿರಬಹುದು. ಒಬ್ಬರ ಮುಖಗಳನ್ನ ಒಬ್ಬರು ನೋಡಿಕೊಂಡು ಜೊತೆಯಾಗಿ ಸಮಯ ಕಳೆಯುತ್ತಾ ಅನ್ಯೋನ್ಯವಾಗಿ ಇರಬಹುದು. ನಾನಾಡಿದ ಜೂಜಿನ ಕಾರಣದಿಂದ ಈಗಾಗಲೇ ಅವರೆಲ್ಲ ಅದೆಷ್ಟೋ ನೋವುಗಳನ್ನ ಅನುಭವಿಸಬೇಕಾಯಿತು. ಈಗ ನನ್ನ ಸಹೋದರರನ್ನ ಬಲವಂತವಾಗಿ ಕರೆದುಕೊಂಡು ಹೋಗಿ ಭೀಷ್ಮರೆದುರು ಯುದ್ಧ ಮಾಡಿ ಅಂತ ನಿಲ್ಲಿಸಿದ್ರೆ ನನ್ನಂತಹ ಸ್ವಾರ್ಥಿ ಇನ್ನೊಬ್ಬ ಇಲ್ಲ. ಆ ಭೀಷ್ಮರ ಎದುರು ನಿಲ್ಲೋದಕ್ಕೆ ನಮ್ಮಿಂದ ಅಷ್ಟೇ ಅಲ್ಲ, ದೇವಾದಿ ದೇವತೆಗಳಿಂದ ಕೂಡ ಸಾಧ್ಯ ಇಲ್ಲ. ಹೀಗಾಗಿ ನಾವು ಅರಣ್ಯಕ್ಕೆ ಹೋಗ್ತೇವೆ ಕೃಷ್ಣ. ನಿನ್ನ ಅನುಗ್ರಹ ಒಂದು ನಮ್ಮ ಮೇಲಿರಲಿ. ಅಪ್ಪಣೆ ಕೊಡು ಕೃಷ್ಣ. ಧರ್ಮರಾಯ ವಿನಮ್ರವಾಗಿ ಕೃಷ್ಣನ ಬಳಿ ಕೈ ಮುಗಿದು ಬೇಡಿಕೊಳ್ತಾನೆ. ಯುದ್ಧಕ್ಕೆ ಆರಂಭದಲ್ಲಿ ಕೌರವ ಸೇನೆಯನ್ನ ಕಂಡು ಇವರೆಲ್ಲ ತಮ್ಮವರೇ, ಇವರನ್ನ ಕೊಲ್ಲೋದು ಹೇಗೆ ಅಂತ ವಿಷಾದಕ್ಕೊಳಗಾದ ಅರ್ಜುನ ಯುದ್ಧದಿಂದ ವಿಮುಖನಾಗುವ ಮಾತನ್ನಾಡಿದ್ರೆ, ಈ ದಿನ ಭೀಷ್ಮರು ಹೋರಾಡಿದ ಆರ್ಭಟಕ್ಕೆ ಧರ್ಮರಾಯ ಕಂಗಾಲಾಗಿ ತನ್ನದೇ ಸೇನೆಯನ್ನ, ತನ್ನ ಸಹೋದರರನ್ನೆಲ್ಲ ಅವರಿಗೆ ಬಲಿ ಕೊಡಬೇಕಾಗಬಹುದು ಅನ್ನೋ ಭೀತಿಯಿಂದ ಯುದ್ಧ ಬಿಟ್ಟು ಕಾಡಿಗೆ ಹೋಗುವ ಮಾತನಾಡ್ತಾ ಇದ್ದ. ಧರ್ಮರಾಯನ ಮಾತನ್ನ ಕೇಳಿದ ಕೃಷ್ಣನ ಮುಖದ ಮೇಲೆ ಚಿಕ್ಕದಾಗಿ ಒಂದು ಮುಗುಳ್ನಗೆ ಮಿಂಚಿ ಮರೆಯಾಗುತ್ತೆ. ಧರ್ಮರಾಯ, ನೀವೆಲ್ಲ ಮಾಡಿದ ಪ್ರತಿಜ್ಞೆಗಳು ಏನೇನಿದೆಯೋ ಅವೆಲ್ಲ ಸತ್ಯವಾಗಿಯೇ ತೀರುತ್ತೆ. ನೀನು ಯುದ್ಧ ಗೆದ್ದು ಸಾಮ್ರಾಜ್ಯವನ್ನ ಪಡಿಬೇಕು ಅಂತ ಅಂದುಕೊಂಡೆ. ಅದಕ್ಕಾಗಿ ತಾನೇ ಇದನ್ನೆಲ್ಲ ಮಾಡಿದ್ದು. ಈ ದಿನ ಅರ್ಜುನನೇ ನನ್ನನ್ನ ಹಿಂದಕ್ಕೆ ಕಳೆಯದೇ ಇದ್ದಿದ್ರೆ, ನನ್ನ ಕಾಲಿಗೆ ಬಿದ್ದು ಪರಿಪರಿಯಾಗಿ ಬೇಡಿಕೊಂಡು ನನ್ನನ್ನ ತಡೆಯದೇ ಇದ್ದಿದ್ರೆ, ಇವತ್ತು ನಾನು ನನ್ನ ಕೈಯಾರೆ ಭೀಷ್ಮರನ್ನ ಸಂಹಾರ ಮಾಡ್ತಾ ಇದ್ದೆ. ಹೀಗೆ ಹೇಳ್ತಾನೆ ಅರ್ಜುನನ ಕಡೆ ತನ್ನ ದೃಷ್ಟಿಯನ್ನ ಹಾಯಿಸ್ತಾ ತನ್ನ ಮಾತನ್ನ ಮುಂದುವರಿಸ್ತಾನೆ ಕೃಷ್ಣ. ಧರ್ಮರಾಯ,
ಅರ್ಜುನ ನೋವು ದುಃಖವನ್ನ ಅನುಭವಿಸೋದನ್ನ ನಾನು ನೋಡಲಾರೆ. ಸರಿಯಾಗಿ ಕೇಳಿಸ್ಕೋ ಧರ್ಮರಾಯ, ಅರ್ಜುನ ನನಗೆ ಅತ್ಯಂತ ಪ್ರಿಯವಾದವನು. ನನಗೆ ಅರ್ಜುನ ಅತ್ಯಂತ ಪ್ರಿಯ ಸ್ನೇಹಿತ, ಅತ್ಯಂತ ಪ್ರಿಯ ಬಂಧು, ನನ್ನ ಅತ್ಯಂತ ಪ್ರಿಯವಾದ ಶಿಷ್ಯ. ಅರ್ಜುನನಿಗಾಗಿ ನಾನು ಏನನ್ನ ಬೇಕಾದರೂ ಮಾಡೋದಕ್ಕೆ ಸಿದ್ಧವಾಗಿದ್ದೀನಿ. ಅದೇ ರೀತಿ ಅರ್ಜುನ ಕೂಡ ನನಗೆ ಹಾಗೆ. ನನಗೋಸ್ಕರ ಆತ ಅದೇ ರೀತಿ ತನ್ನ ಶರೀರದಲ್ಲಿನ ಮಾಂಸವನ್ನ ಬೇಕಾದರೂ ಕತ್ತರಿಸಿ ನನಗೆ ಸಮರ್ಪಣೆ ಮಾಡುವಷ್ಟು ಪ್ರೀತಿಯನ್ನ ನನ್ನಲ್ಲಿ ಹೊಂದಿದ್ದಾನೆ. ಅಂತಹ ಅರ್ಜುನನಿಗಾಗಿ ನಾನಿವತ್ತು ಭೀಷ್ಮರನ್ನ ಸಂಹಾರ ಮಾಡಿಬಿಡ್ತಿದ್ದೆ. ಆದರೆ ಅರ್ಜುನನೇ ನನ್ನನ್ನ ತಡೆದು ಭೀಷ್ಮರನ್ನ ಸಂಹರಿಸುವ ಅವಕಾಶ ತನಗೆ ಕೊಡುವಂತ ಬೇಡ್ಕೊಂಡ. ಅದಕ್ಕಾಗಿ ನಾನು ಭೀಷ್ಮರನ್ನ ಉಳಿಸಿದ್ದೀನಿ ಅಂತ ಕೃಷ್ಣ ಧರ್ಮರಾಯನಿಗೆ ಹೇಳ್ತಾರೆ. ಅದಕ್ಕೆ ಧರ್ಮರಾಯ ಹೇಳ್ತಾನೆ, ಕೃಷ್ಣ, ನೀನು ನಮ್ಮ ಪಕ್ಷಕ್ಕೆ ಬಂದರೂ ಕೂಡ ಯಾವುದೇ ಕಾರಣಕ್ಕೂ ಆಯುಧವನ್ನ ಹಿಡಿಯೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದೆ. ನಿನ್ನಿಂದ ಆಯುಧವನ್ನ ಹಿಡಿಸಿ ಭೀಷ್ಮರನ್ನ ಕೊಲ್ಲಿಸಿದ್ರೆ ಅದಕ್ಕಿಂತ ಅವಮರ್ಯಾದೆ ನನಗೂ ನಿನಗೂ ಬೇರೆ ಇರೋದಕ್ಕೆ ಸಾಧ್ಯನಾ? ಈ ವಿಷಯದಲ್ಲಿ ನೀನಾಗ್ಲಿ ನಾನಾಗ್ಲಿ ಆ ರೀತಿ ವರ್ತಿಸೋದು ಸರಿನಾ? ನೀನು ಆಯುಧ ಹಿಡಿದು ಅಥವಾ ಯುದ್ಧ ಮಾಡಿ ಭೀಷ್ಮ ಸಂಹಾರ ಮಾಡೋದು ಸಮಂಜಸ ಅಲ್ಲ ಅಲ್ವಾ ಕೃಷ್ಣ? ನಿನ್ನಿಂದ ಆ ಕೆಲಸವನ್ನ ನಾನು ಮಾಡಿಸ್ಲಾರೆ. ನನ್ನ ತಂದೆ ಇಹಲೋಕ ತ್ಯಜಿಸಿದ ಮೇಲೆ ನಮ್ಮನ್ನ ಬೆಳೆಸಿದಂತಹ ಭೀಷ್ಮರು ಎಷ್ಟು ಕಷ್ಟಪಟ್ಟು ಅದೆಷ್ಟೋ ಪ್ರೇಮದಿಂದ ಆಪ್ಯಾಯತೆಯಿಂದ ನಮ್ಮನ್ನ ಬೆಳೆಸಿ ದೊಡ್ಡವರನ್ನಾಗಿ ಮಾಡಿದ್ದಾರೆ. ಅಂತಹ ತಾತ ಭೀಷ್ಮರು ನಮಗೆ ಈ ಯುದ್ಧದಲ್ಲಿ ಅತ್ಯಂತ ಪ್ರಮಾದಕರವಾಗಿ ಕಾಡ್ತಾ ಇದ್ದಾರೆ. ಅವರ ಕಾರಣದಿಂದ ನನಗೆ ಸೋಲನ್ನ ಅನುಭವಿಸಬೇಕಾಗಿ ಬರ್ತಾ ಇದೆ. ಅದರಿಂದಾಗಿನೇ ಭೀಷ್ಮರನ್ನ ಸಂಹಾರ ಮಾಡಬೇಕು ಅನ್ನೋ ನಿರ್ಧಾರಕ್ಕೆ ಬರಬೇಕಾಗಿದೆ. ಈ ಕ್ಷತ್ರಿಯ ಧರ್ಮ ಅದೆಷ್ಟು ಕ್ರೂರವಾಗಿದೆ ಕೃಷ್ಣ. ಇಂತಹ ಹೀನ ಯೋಚನೆಯನ್ನ ಮಾಡಬೇಕಾಗಿ ಬರ್ತಾ ಇದೆ. ಇದು ನನ್ನಿಂದ ಹೇಗೆ ಸಾಧ್ಯ ಕೃಷ್ಣ? ಗೊಂದಲ ಹಿಂಜರಿಕೆಯಿಂದ ಧರ್ಮರಾಯ ಕೃಷ್ಣನನ್ನ ಪ್ರಶ್ನಿಸ್ತಾನೆ. ಧರ್ಮರಾಯನ ಮನಸ್ಸಿನ ಭಾವನೆ ಕೃಷ್ಣನಿಗೆ ಅರ್ಥವಾಗಿತ್ತು. ಈ ಯುದ್ಧದ ಆರಂಭದಲ್ಲೇ ಒಂದು ಘಟನೆಯಾಗಿತ್ತು. ಅದೇನೆಂದ್ರೆ, ಯುದ್ಧ ಸಿದ್ಧತೆಗಳು ಆರಂಭವಾಗಿ ತನ್ನ ರಥವನ್ನೇರಿದ ಧರ್ಮರಾಯ ನೇರವಾಗಿ ಭೀಷ್ಮರ ಬಳಿ ತನಗೆ ಆಶೀರ್ವಾದ ಬೇಕೆಂದು ತೆರಳಿದ್ದ. ಅದಕ್ಕೆ ಭೀಷ್ಮರು, ನನ್ನನ್ನ ನಿನ್ನ ಸೇನೆಗೆ ಸೇರುವಂತೆ ಒತ್ತಾಯಿಸೋದನ್ನ ಬಿಟ್ಟು ಬೇರೆ ಯಾವುದೇ ವರ ಕೇಳಿದ್ರೂ ಕೂಡ ಅದನ್ನ ಅನುಗ್ರಹಿಸ್ತೇನೆ ಅಂತ ತಿಳಿಸ್ತಾರೆ ಭೀಷ್ಮರು. ಅದಕ್ಕೆ ಧರ್ಮರಾಯ ನನಗೆ ಗೆಲುವಾಗುವಂತೆ ಆಶೀರ್ವಾದ ಮಾಡೋದಕ್ಕೆ ಕೇಳ್ತಾನೆ. ಹಾಗೇ ಆಗ್ಲಿ ಅಂತ ಭೀಷ್ಮರು ಆಶೀರ್ವಾದವನ್ನ ಮಾಡ್ತಾರೆ. ಆಗ ಧರ್ಮರಾಯ ಕೇಳ್ತಾನೆ, ನಿಮ್ಮನ್ನ ಸೋಲಿಸದೆ ನಾನು ಈ ಯುದ್ಧವನ್ನ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಆಶೀರ್ವಾದ ನಿಜವಾಗಬೇಕು ಅಂತ ಆದ್ರೆ ನಿಮ್ಮನ್ನ ಹೇಗೆ ಸೋಲಿಸಬೇಕು ಅನ್ನೋದನ್ನ ತಿಳಿಸಿ ಅಂತ ಕೇಳ್ತಾನೆ. ಅದಕ್ಕೆ ಭೀಷ್ಮರು ಹೇಳ್ತಾರೆ, ಈ ಸಮಯದಲ್ಲಿ ಅದು ಪ್ರಸ್ತುತ ಅಲ್ಲ. ನಿನ್ನಿಂದಾದ ಯುದ್ಧವನ್ನ ನೀನು ಮಾಡು, ನನ್ನಿಂದಾಗೋ ಯುದ್ಧವನ್ನ ನಾನು ಮಾಡ್ತೇನೆ. ಒಂದು ವೇಳೆ ನಾನು ಮಾಡುವ ಯುದ್ಧವನ್ನ ನಿನ್ನಿಂದ ನಿಗ್ರಹಿಸಲು ಸಾಧ್ಯವಿಲ್ಲ ಅಂತ ನಿನಗೆ ಯಾವಾಗ ಅನಿಸುತ್ತೋ, ನನ್ನನ್ನ ಸೋಲಿಸೋದಕ್ಕೆ ಅಸಾಧ್ಯ ಅಂತ ನಿನಗೆ ಯಾವಾಗ ಅನಿಸುತ್ತೋ ಆವತ್ತು ಬಾ, ಆ ವಿಷಯವನ್ನ, ಆ ರಹಸ್ಯವನ್ನ ಹೇಳ್ತೇನೆ ಅಂತ ತಿಳಿಸ್ತಾರೆ. ಹೀಗಾಗಿ ಅದನ್ನ ಜ್ಞಾಪಕಕ್ಕೆ ತಂದುಕೊಂಡಂತಹ ಧರ್ಮರಾಯ ಭೀಷ್ಮರನ್ನ ಎದುರಿಸೋದು ಕಷ್ಟ ಅನ್ನೋದು ಅನುಭವಕ್ಕೆ ಬಂದಾಗ ಸಲಹೆ ಕೇಳೋದಕ್ಕೆ ಕೃಷ್ಣನ ಬಳಿ ಬಂದಿದ್ದ. ತನ್ನ ತಾತನನ್ನ ಸಂಹರಿಸೋದು ಹೇಗೆ ಅನ್ನೋ ಸಲಹೆಯನ್ನ ತಾತನ ಬಳಿಯೇ ಕೇಳಿ ತಿಳಿದುಕೊಂಡು ಅದೇ ರೀತಿ ಪ್ರಯತ್ನಿಸಿ ಆ ತಾತನ ಸಂಹಾರವನ್ನ ಮಾಡಬೇಕಾಗಿತ್ತು. ಇಚ್ಛಾಮರಣಿಯಾಗಿದ್ದ ಭೀಷ್ಮರಿಗೆ ಇದು ವರವೋ ಶಾಪವೋ ಗೊತ್ತಿಲ್ಲ. ತಾನು ಎತ್ತಿ ಆಡಿಸಿ ಬೆಳೆಸಿದ ಮಕ್ಕಳ ಬಳಿ ತನ್ನ ಸಾವಿನ ರಹಸ್ಯವನ್ನ ತಾನೇ ಹೇಳಬೇಕಿತ್ತು. ಇದನ್ನೇ ಧರ್ಮರಾಯ ಕೃಷ್ಣನ ಬಳಿ ಕ್ರೂರ ಕ್ಷತ್ರಿಯ ಧರ್ಮ ಅಂತ ಹೇಳಿತ್ತು. ಧರ್ಮರಾಯನ ಮನಸ್ಸಿನ ಭಾವನೆಗಳನ್ನ ಶ್ರೀಕೃಷ್ಣ ಪರಮಾತ್ಮ ಗ್ರಹಿಸ್ತಾನೆ. ಕೃಷ್ಣನಿಗೆ ಅರ್ಥವಾಗದೇ ಇರೋದು ಈ ಪ್ರಪಂಚದಲ್ಲಿ ಏನಿರೋದಕ್ಕೆ ಸಾಧ್ಯ ಅಲ್ವಾ? ಅದಕ್ಕಾಗಿ ಕೃಷ್ಣ ಧರ್ಮರಾಯನಿಗೆ ಹೇಳ್ತಾನೆ, ಧರ್ಮರಾಯ, ನೀನು ಹೇಳಿದ್ದು ನಿಜ. ಭೀಷ್ಮ ಪಿತಾಮಹರು ನಿಮ್ಮ ಸೇನೆಯ ವಿರುದ್ಧ ಇನ್ನಷ್ಟು ಯುದ್ಧ ಮಾಡಿದ್ರೆ ನಿಮ್ಮ ಸೇನೆಗೆ ತುಂಬಲಾರದ ನಷ್ಟ ಉಂಟಾಗೋದು ಶತಸಿದ್ಧ.
ಆದ್ರೆ ಪಾಂಡವರ ಹಿತವನ್ನ ಕೋರುವವರು ಅವರಾಗಿರೋ ಕಾರಣ, ಜಯ ನಿನಗೆ ಸಿಗಲಿ ಅಂತ ಆಶೀರ್ವದಿಸಿರೋ ಕಾರಣ ಅವರೇ ನಿನಗೆ ದಾರಿಯನ್ನ ತೋರಿಸ್ತಾರೆ. ಇಲ್ಲದೇ ಇದ್ರೆ ಅವರ ಶಕ್ತಿಯ ಮೂಲಕ ನಿಮ್ಮನ್ನೆಲ್ಲ ಈಗಾಗಲೇ ಸಂಹರಿಸ್ತಾ ಇದ್ರು. ಹೀಗಾಗಿ ಆದಷ್ಟು ಬೇಗ ಅವರ ಬಳಿ ಹೋಗಿ ಮಾರ್ಗ ತೋರಿಸುವಂತೆ ಪ್ರಾರ್ಥಿಸಿ ನಿಮ್ಮ ಸಂಹಾರಕ್ಕೆ ಉಪಾಯ ಏನು ಅಂತ ಅವರ ಬಳಿಯೇ ಕೇಳಿ ಅದನ್ನ ಅನುಸರಿಸಿ ಅವರನ್ನ ಸೋಲಿಸಬೇಕು. ನೀವಾಗಿ ಹೋಗಿ ಕೇಳಿದ್ರೆ ನಿಮ್ಮ ಮೇಲಿನ ಪ್ರೀತಿಯಿಂದ ತನ್ನ ಸಾವಿನ ರಹಸ್ಯವನ್ನ ಹೇಳ್ತಾರೆ. ಆರಂಭದಲ್ಲೇ ಅದನ್ನ ನಿನಗೆ ಹೇಳ್ತೀನಿ ಅಂತ ಕೂಡ ವಿವರಿಸಿದ್ದಾರೆ. ಆದ್ದರಿಂದ ನೇರವಾಗಿ ಅವರ ಬಳಿ ಹೋಗಿ ಕೇಳಬಹುದು. ಹಾಗಾಗಿ ಎಲ್ಲರೂ ಸೇರಿ ಹೋಗೋಣ, ಗೌಪ್ಯವಾಗಿ ಹೋಗೋಣ. ಭೀಷ್ಮರು ಮಹಾನ್ ಪರಾಕ್ರಮಿಗಳು, ಧರ್ಮಪರರು. ಕೈ ಮುಗಿದು ಅವರನ್ನ ಪ್ರಾರ್ಥಿಸಿ, ಅಯ್ಯ ಪಿತಾಮಹರೇ, ನಾವು ಧರ್ಮ ಕಾರ್ಯಾರ್ಥವಾಗಿ ಬಂದಿದ್ದೀವಿ. ನೀವು ಬದುಕಿರುವವರೆಗೂ ನಮಗೆ ಈ ಯುದ್ಧದಲ್ಲಿ ಗೆಲುವು ಸಾಧ್ಯ ಇಲ್ಲ. ನಿಮ್ಮನ್ನ ಸೋಲಿಸುವ ಶಕ್ತಿ ಅದ್ಯಾರಿಗೂ ಇಲ್ಲ. ದಯವಿಟ್ಟು ನಿಮ್ಮ ಸಾವಿನ ರಹಸ್ಯವನ್ನ ನಮಗೆ ತಿಳಿಸಿ ಅಂತ ಪ್ರಾರ್ಥಿಸೋಣ. ನಾವು ವಿಧೇಯರಾಗಿ ಕೇಳಿದ್ರೆ ಯಾವುದೇ ಹಿಂಜರಿಕೆ ಇಲ್ಲದೆ ಆ ರಹಸ್ಯವನ್ನ ಖಂಡಿತವಾಗಿ ಹೇಳ್ತಾರೆ. ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಯಾಕಂದ್ರೆ ಪಾಂಡವರ ಮೇಲೆ ಅವರಿಗಿರುವ ಪ್ರೀತಿ, ಪ್ರೇಮ, ಮಮಕಾರಗಳೇ ಅಂಥವು. ಹಾಗೆ ನೀವು ಮಾಡ್ತಾ ಇರೋದು ಕೇವಲ ಯುದ್ಧ ಅಲ್ಲ, ಅದು ಧರ್ಮಯುದ್ಧ ಅನ್ನೋದು ಅವರಿಗೆ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಎಲ್ಲರೂ ಸೇರಿ ಹೋಗೋಣ, ನಡೀರಿ, ಅವರನ್ನ ಕೇಳೋಣ ಅಂತ ಪಾಂಡವರಿಗೆ ಕೃಷ್ಣನೇ ಹೇಳ್ತಾನೆ. ಅಲ್ಲಿದ್ದ ಎಲ್ಲರೂ ಕೂಡ ಅತಿ ಸಾಮಾನ್ಯವಾದ ವಸ್ತ್ರಗಳನ್ನು ಧರಿಸಿ, ಆಭರಣ ಆಡಂಬರಗಳಿಲ್ಲದೆ ಮಾರು ವೇಷದಲ್ಲಿ ಪೂರ್ತಿ ಕತ್ತಲಾದ ಮೇಲೆ ಆ ದಿನದ ಯುದ್ಧ ಬಹಳ ಚೆನ್ನಾಗಿ ನಡೆದಿದೆ ಅನ್ನೋ ಆನಂದದಲ್ಲಿ ಇಡೀ ಕೌರವ ಸೇನೆ ನಿದ್ರಿಸ್ತಾ ಇರೋ ಸಮಯದಲ್ಲಿ ಯಾರಿಗೂ ತಿಳಿಯದ ಹಾಗೆ ಪಾಂಡವರ 5 ಜನರ ಜೊತೆ ಕೃಷ್ಣ ಕೂಡ ಸೇರಿ ಭೀಷ್ಮರ ಬಿಡಾರದ ಬಳಿ ಮೆತ್ತಗೆ ಹೆಜ್ಜೆ ಇಡ್ತಾ ಬರ್ತಾರೆ. ಮುಂದೇನಾಯ್ತು? ಪಾಂಡವರು ಭೀಷ್ಮರ ಬಳಿ ಅವರ ಸಾವಿನ ರಹಸ್ಯವನ್ನ ಕೇಳಿದ್ದಾದ್ರೂ ಹೇಗೆ? ಭೀಷ್ಮರ ಬಳಿ ಅದನ್ನ ಕೇಳಿದ್ದವನು ಯಾರು? ಏನಾಗಿತ್ತು ಆ ಭೀಷ್ಮರ ಸಾವಿನ ರಹಸ್ಯ? 10ನೇ ದಿನದ ಯುದ್ಧದಲ್ಲಿ ಏನಾಗಲಿತ್ತು? ಭೀಷ್ಮರ ಸಾವಿಗಾಗಿಯೇ ಜನಿಸಿದ್ದ ಒಬ್ಬ ವ್ಯಕ್ತಿಯ ಪ್ರವೇಶ ಆ ದಿನ ಆಗಲಿತ್ತು. ಈ ಎಲ್ಲ ವಿಷಯವನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಅಲ್ಲಿವರೆಗೂ ನೀವಿನ್ನೂ ನಮ್ಮ ಕನ್ನಡ ಕದಂಬ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ 50,000 ಅಮೂಲ್ಯ ವೀಕ್ಷಕ ಬಂಧುಗಳಿಗೆ ತುಂಬು ಹೃದಯದ ಧನ್ಯವಾದಗಳು. ಪ್ರಭು ಶ್ರೀಕೃಷ್ಣ ನಿಮ್ಮೆಲ್ಲರ ಜೀವನದಲ್ಲಿ ಆಯುಷ್ಯ, ಆರೋಗ್ಯ, ಆನಂದವನ್ನ ನೀಡಲಿ ಅಂತ ಪ್ರಾರ್ಥಿಸ್ತೇನೆ. ಜೈ ಶ್ರೀಕೃಷ್ಣ.